ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕೇಂದ್ರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಕೇವಲ ಒಂದು ಚರ್ಚೆಯ ವಿಷಯವಾಗಿತ್ತು. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಸಂಸತ್ ಕಲಾಪದಲ್ಲಿ ಮಂಡಿಸಿ ಅಂಗೀಕಾರಕ್ಕೂ ಕೂಡ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇದನ್ನು ಸಂಸತ್ ಕಲಾಪದಲ್ಲೂ ಕೂಡ ಮಂಡಿಸಬೇಕು, ಅಂಗೀಕಾರ ಮಾಡಿಕೊಳ್ಳಬೇಕು ಅಂತ ನಿರ್ಧಾರ ಕೂಡ ಮಾಡಿಯಾಗಿದೆ. ಚುನಾವಣೆಯ ವೆಚ್ಚವನ್ನು ತಗ್ಗಿಸುವ ದೃಷ್ಟಿಯಿಂದ ಈ ನಿರ್ಧಾರ ಅಂತ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಬೆಂಬಲಿತ ಪಕ್ಷಗಳು ಹೇಳ್ತಾ ಇದೆ. ವೈಯಕ್ತಿಕವಾಗಿ ಲಾಭಕ್ಕಾಗಿ ಇದನ್ನು ಜಾರಿ ತರೋದಕ್ಕೆ ಮುಂದಾಯ್ತಾ ಕೇಂದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಒಂದೆಡೆ ಕೇಂದ್ರದ ನಿರ್ಧಾರಕ್ಕೆ ಪ್ರತಿಪಕ್ಷಗಳಿಂದ ತೀವ್ರವಾಗಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಒಂದು ವೇಳೆ ಇದು ಜಾರಿಯಾಗಿದ್ದೇ ಆದರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಏನಾದರೂ ಜಾರಿಗೆ ತಂದಿದ್ದೇ ಆದರೆ ಖರ್ಚಾಗೋದು ಎಷ್ಟಪ್ಪ ಚುನಾವಣೆಗೆ? 60,000 ಕೋಟಿ. ಕಳೆದ ಚುನಾವಣೆಗೆ ಕೇಂದ್ರ ಸರ್ಕಾರ ಚುನಾವಣೆಗೆ ಖರ್ಚು ಮಾಡಿರುವಂಥದ್ದು 60,000 ಕೋಟಿ. ಅದರಲ್ಲಿ 2,000 ಕೋಟಿ ಉಳಿಸಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ 2,000 ಕೋಟಿ ಏನು ಉಳಿಸ್ಬೇಕಂತ ಅಂದ್ಕೊಂಡಿದ್ದಾರೆ, ಅದರ ಹಿಂದೆ ಯಾವ್ಯಾವ ಸರ್ಕಾರಗಳು ಚುನಾಯಿತ ಸರ್ಕಾರಗಳಿದ್ದಾವೆ ಅವುಗಳನ್ನು ಬೀಳಿಸುವಂತಹ ಒಂದು ಷಡ್ಯಂತ್ರ ಇದು ವಿಪಕ್ಷಗಳ ಒಂದು ಆರೋಪ. ಅದರ ಜೊತೆಗೆ ಸಂಪೂರ್ಣ ಚುನಾವಣೆಯನ್ನು ಕೇಂದ್ರೀಕರಿಸುವಂತಹ ಒಂದು ಕೆಲಸಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇದೆ. ಯಾಕಂದರೆ ಪದೇ ಪದೇ ಚುನಾವಣೆಗಳಾಗುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಒಂದು ಅಭಿವೃದ್ಧಿ ಏನಾಯಿತು, ರಾಜ್ಯ ಸರ್ಕಾರದ ಅಭಿವೃದ್ಧಿ ಏನಾಯಿತು, ಇದೆಲ್ಲವೂ ಚರ್ಚೆ ಆಗುತ್ತಲ್ವೇ? ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅನ್ನೋ ಆರೋಪ ಒಂದೆಡೆ ಕೇಳಿಬರ್ತಾ ಇದೆ. ಇನ್ನು ಇದರ ಜೊತೆಗೆ ಸ್ಥಳೀಯ ಮಟ್ಟದ ಒಂದು ಸಮಸ್ಯೆಗಳೇನಿದೆ ಎಲ್ಲವೂ ಕೂಡ ಮಾಯ ಆಗಿ ಹೋಗುತ್ತೆ. ಅದ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದ ಒಂದು ಏನೋ ಲೋಕಸಭೆಯ ಚುನಾವಣೆ ನಡೆಯುತ್ತೆ, ಲೋಕಸಭೆ ಚುನಾವಣೆಯ ಜೊತೆಗೆ ವಿಧಾನಸಭೆ ಚುನಾವಣೆ ನಡೆದ್ರೆ ಆ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ಏನು ಸಮಸ್ಯೆ ಇದೆ, ರಾಜ್ಯ ಮಟ್ಟದ ಏನು ಸಮಸ್ಯೆ ಇದೆ, ಇದು ಯಾವುದರ ಕಡೆಯೂ ಕೂಡ ಗಮನ ಹರಿಸೋದಕ್ಕಾಗಲ್ಲ. ಆಗ ಏನೋ ಸೆಂಟ್ರಲಲ್ಲಿ ಏನೋ ಆಯಿತು ಅಥವಾ ಗಡಿಯಲ್ಲೇನೋ ಆಯಿತು, ಮತ್ತೊಂದು ಪುಲ್ವಾಮಾ ಆಯಿತು ಅಂತ ಅದರ ಹೆಸರಿನಲ್ಲಿ ವೋಟ್ ಪಡೆದುಕೊಂಡು ಇಡೀ ದೇಶದಾದ್ಯಂತ ಅಧಿಕಾರ ಪಡೆದುಕೊಳ್ಳೋದಕ್ಕೆ ಅಂತ ಒಂದು ಹುನ್ನಾರ ಅನ್ನುವಂತಹ ಆರೋಪ ಕೇಳಿಬರ್ತಾ ಇರುವಂಥದ್ದು. ಸರಿ, ಒನ್ ನೇಷನ್ ಒನ್ ಎಲೆಕ್ಷನ್ನು ಸರ್ಕಾರ ದುಡ್ಡು ಉಳಿಸ್ಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಇದು ಸಾಧ್ಯ ಇಲ್ಲ. ಯಾಕೆಂದರೆ ಆಪರೇಷನ್ ಲೋಟಸ್ನ ಹೇಳ್ಕೊಟ್ಟಿರೋರು ಯಾರು? ಬಿಜೆಪಿಯವರು. ಅವರೇ ಇದಕ್ಕೆಲ್ಲ ಮೂಲದಾತರಾಗಿ ಎಲೆಕ್ಷನ್ನ ನಡೆಸಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೆಂಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಗೌರ್ಮೆಂಟ್ಗಳನ್ನ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಈಗಾಗಲೇ ಬೇಕಾದಷ್ಟು ಗೌರ್ಮೆಂಟ್ನ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿಯವರು ಹೊರಟಿದ್ದಾರೆ. ಅವ್ರಿಗೇನಾಗಿದೆ, ರೀಜನಲ್ ಪಾರ್ಟೀಸು ಬೆಳೀತಾ ಇದ್ದಾರೆ, ರೀಜನಲ್ ಪಾರ್ಟೀಸು ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರದ್ದೊಂದು ಪ್ರಯತ್ನ ನಡೀತಾ ಇದ್ದಾರೆ. ಈ ದೇಶದಲ್ಲಿ ಎಲ್ಲ ಪಾರ್ಟಿಯವ್ರಿಗೂ ಅವಕಾಶ ಸಿಗಬೇಕು. ಇದು ಒನ್ ನೇಷನ್ ಒನ್ ಎಲೆಕ್ಷನ್ನು ಈ ಹಿಂದೆನೂ ಕೂಡ ಇತ್ತು. ನಮ್ಮ ರಾಜ್ಯದಲ್ಲೇ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡಿದ್ವು. ಕೆಲವರು 3 ತಿಂಗಳು ಮುಂಚಿತ ಹೋಗ್ತೀವಿ ಅನ್ನೋ ಕೆಲವು ರಾಜ್ಯದವರು ಅದು ರಿಸರ್ವೇಷನ್ ಫಸ್ಟ್ ಕೊಡಲಿ, ಡಿಲಿಮಿಟೇಷನ್ ಏನು ಟೈಮ್ ಇದೆ ಆ ಟೈಮ್ ಪ್ರಕಾರ जो 7 गारंटी जो हरियाणा गवर्नमेंट की ओर से अनाउंस कर रहे हैं